ಈಗಿನ ಸ್ಥಿತಿಗೂ ರಾಜಕಾರಣವಾಗಿ ಬಿಡ್ಬೋದು. ಅದು ಆಗಬಾರ್ದು. ನೀರು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು, ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ನೀರಲ್ಲ, ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರ್ತಕ್ಕಂಥ ನೀರಲ್ಲ, ಒಬ್ಬ ರಾಜಕೀಯ ಮುಖಂಡರಿಗೆ ಸೀಮಿತವಾಗಿರ್ತಕ್ಕಂಥ ನೀರಲ್ಲ. ನೀರು ಪ್ರತಿಯೊಬ್ಬ ಈ ತುಂಗಭದ್ರಾ ಅಣೆಕಟ್ಟಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಇಂಥ ವಿಚಾರಗಳು ನಾವು ಚರ್ಚೆ ಮಾಡಿ ಸಲಹೆಗಳನ್ನು ಪಡೆದುಕೊಂಡು ತೀರ್ಮಾನ ಮಾಡಬೇಕಾದಂತ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆಯನ್ನು ಕರೆದಿದ್ದೇವೆ. ಎರಡನೇದು, ಒಂದು ವೇಳೆ ಬೇಸಿಗೆ ಬೆಳೆಗೆ ನೀರನ್ನ ಯಾವ ತಿಂಗಳಿಂದ ಯಾವ ತಿಂಗಳಿಗೆ ಬಿಡಬೇಕು, ಸುಗ್ಗಿ ಬೆಳೆಗೆ ಯಾವ ತಿಂಗಳು ಯಾವ ತಿಂಗಳು ಬಿಡಬೇಕು ಅಂದ್ರೆ ಆ ಸಮಯದಲ್ಲಿ ಏನಾದರೂ ನಮ್ಮ ಕಾರ್ಯಗಳು ಕಲಿಸಬೇಕಾಗಿ ಯೋಚನೆ ಮಾಡ್ತಾರೆ. ಸಿಡಿಗಳು, ಅಕೋಡೆಂಟ್ಸ್ಗಳು ಅವನ್ನ ಈಗ ಅವರು ಪ್ರಪೋಸ್ ಮಾಡಿದ್ರೆ ಸಂಪೂರ್ಣವಾಗಿ ಅವನ್ನೆಲ್ಲವನ್ನ ಹಳೆಯದನ್ನೆಲ್ಲ ಕಿತ್ತಿ ಹಾಕಿ ಹೊಡೆದಾಕಿ ಹೊಸ ಸ್ಟ್ರಕ್ಚರ್ಗಳನ್ನ ಬಿಲ್ಡಪ್ ಮಾಡಬೇಕು ಎಂಬ ವಿಚಾರಗಳನ್ನು ಇಟ್ಟುಕೊಂಡು ಪ್ರಸ್ತಾವನೆಯನ್ನು ಸಭೆಗೊಂಡಿದ್ದಾರೆ ಎಲ್ಲಿಗೆ ಕೇಂದ್ರ ಸರ್ಕಾರ. ಇಷ್ಟು ಅರಿಯಾಗಿ ಯಾಕೆ ಇಷ್ಟು ಅರಿಯಾಗಿ ಕರೆದು ಕೈಬೇಕಾದಂತ ಅನಿವಾರ್ಯತೆ ಇತ್ತು ನಮಗೆ. ಯಾಕಂದ್ರೆ ನಮ್ಮ ನಿರ್ಧಾರಗಳು ಎಡದಂಡೆ ನಾಲೆಯ ಕೊಪ್ಪಳ ಜಿಲ್ಲೆ, ಮೈಸೂರು ಜಿಲ್ಲೆ ರೈತರ ಮುಖಂಡರ ಮತ್ತು ಚುನಾಯಿತ ಪ್ರತಿನಿಧಿಗಳ ನಿರ್ಣಯಗಳ ಮೇಲೆ ನಾವೇನ್ ಮಾಡಿದ್ವು ಅದರ ಮೇಲೆ ಸರ್ಕಾರಗಳು ಆಕ್ಟ್ ಮಾಡ್ತಾವೆ. ಇದನ್ನ ನಿಮ್ಮ ಸಲಹೆ ಸೂಚನೆ ಪಡ್ಲಾರ ನಾವೇ ಒಂದು ಒಳ್ಳೆ ಕೂತ್ಕೊಂಡು ನಿರ್ಧಾರ ಮಾಡ್ಬೋದಾಗಿತ್ತಲ್ಲ, ಮೇಲೆ ಎಲ್ಲ ಕೂತ್ಕೊಂಡು ಮತ್ತೆ ಅದಕ್ಕೊಂದು ಬೇರೆ ಬಣ್ಣ ಕಟ್ತಾರೆ. ಅದು ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತೆಲ್ಲ ಇಡೀ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಇನ್ವೈಟ್ ಮಾಡಿದ್ರು. ಪಕ್ಷಾತೀತವಾಗಿ ಚುನಾಯಿತ ಪ್ರತಿನಿಧಿಗಳೆಲ್ಲ ಕೆಲವು ಮಂದಿ ಬಂದಿದ್ದಾರೆ, ಕೆಲವು ಮಂದಿ ಬಂದಿಲ್ಲ. ಬರುವುದವರಿಗೂ ನಾವು ಸ್ವಾಗತ ಮಾಡ್ತೀವಿ, ಬಂದವರಿಗೂ ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ಇದು ರೈತರ ಸಭೆ, ನಿರ್ಧಾರಗಳು ರೈತರ ಪರವಾಗಿ ನಾವು ನಿರ್ಧಾರಗಳು ತೆಗೆದುಕೊಳ್ಬೇಕಾದಂತ ಅವಶ್ಯಕತೆ ಇದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಸಭೆಗೆ ತಾವೆಲ್ಲ ಭಾಷಣ ಹೋರಾಟ ಮಾಡಿ ತುಂಗಭದ್ರಾ ಆಡಳಿತ ಮಂಡಳಿಯ ಸೆಕ್ರೆಟರಿಯವರು 2-3 ರಾಜ್ಯಗಳನ್ನು ಬಿಟ್ಟು ಎಕರೆ ನೀರಾವರಿ ಆಗ್ತಕ್ಕಂಥ ಪ್ರದೇಶ ಕರ್ನಾಟಕ ರಾಜ್ಯದಲ್ಲಿ ಉಳಿದಿರ್ತಕ್ಕಂಥ ಹೈಲೇವಲ್, ಲೋ ಲೆವೆಲ್ ಕಾಲುವೆಗಳಿಂದ ಆಂಧ್ರ ಮತ್ತು ತೆಲಂಗಾಣ ಪ್ರದೇಶದ ಸುಮಾರು 6 ಲಕ್ಷ ಎಕರೆ, ಒಟ್ಟು 15ರಿಂದ 16 ಲಕ್ಷ ಎಕರೆ ನೀರಾವರಿ ಆಗ್ತಕ್ಕಂಥ ಒಂದು ವ್ಯಾಪ್ತಿ ತುಂಗಭದ್ರಾ ಅಣೆಕಟ್ಟು. ಅದರಲ್ಲಿ ನಮ್ಮಲ್ಲಿ ಎಡದಂಡೆ ನಾಲೆಗೆ 6,31,000, ನಮ್ಮ ಕಾಲುವೆ ಮುಖ್ಯ ಕಾಲುವೆ 4,200 ಕ್ಯೂಸೆಕ್ಗೆ ಡಿಸೈನ್ ಮಾಡಿರ್ತಕ್ಕಂಥ ಕಾಲುವೆ, 241 ಕಿಲೋಮೀಟರ್ ಉದ್ದ, 98 ಉಪಕಾಲುವೆಗಳು, 6,31,000 ಎಕರೆ ನೀರಾವರಿ. ಆ ಕಡೆ ಒಟ್ಟು 15 ಲಕ್ಷ ಎಕರೆ ನೀರಾವರಿಗೆ 230 TMC ನೀರು. ಮಳೆಗಾಲದಲ್ಲಿ 65ರಿಂದ 75% ಡಿಪೆಂಡೆಬಿಲಿಟಿ ಇಟ್ಕೊಂಡು ಮಳೆಗಾಲದಲ್ಲಿ ಬರ್ತಕ್ಕಂಥ ನೀರಿನ ಮತ್ತು ಸಂಗ್ರಹಣೆ ಆಗಿರ್ತಕ್ಕಂಥ ನೀರುಗಳೆಲ್ಲವನ್ನು ಸೇರಿಸಿ ಒಟ್ಟು 2 ಬೆಳೆಗಳಿಗೆ 130 TMC ನೀರನ್ನು ಒದಗಿಸ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ತುಂಗಭದ್ರಾ ಅಣೆಕಟ್ಟು. ಈಗ ಅದರಲ್ಲಿ ಪ್ರಮುಖವಾಗಿ ಅಣೆಕಟ್ಟಿನ ಕೆಪಾಸಿಟಿ ಇರೋದು 130 TMC. ಸುಮಾರು 30-31 TMC ನೀರಿನಷ್ಟು ಬೋರ್ಡ್ ತುಂಬಿದೆ ಅಂತ ವರದಿ. ಅದರ ಜೊತೆಗೆ ಕಾಲುವೆಗಳು ಕೂಡ ಮುಖ್ಯ ಕಾಲುವೆ, ಎಡದಂಡೆ, ಬಲದಂಡೆ, ಎಡದಂಡೆ ಮುಖ್ಯ ಕಾಲುವೆ ಇವೆಲ್ಲವೂ ಕೂಡ ಬಹಳ ವರ್ಷಗಳಿಂದ ದುರಸ್ತಿ ಆಗಬೇಕು ಒತ್ತಡ ಮತ್ತು ಕಾರ್ಯ 18 ಸಲ ಒಳ್ಳೆತಕ್ಕಂಥ ಉದಾಹರಣೆಯನ್ನು ಗಮನವಿಟ್ಟು ಹಿಂದೆ ಅನೇಕ ಸರ್ಕಾರಗಳು ಮುಖ್ಯ ಕಾಲುವೆಯನ್ನು ಭದ್ರಪಡಿಸಬೇಕು, ಆ ಕಾಲುವೆಗೆ ಹೆಚ್ಚು ನೀರು ಬಳಕೆ ಆಗ್ತಕ್ಕಂಥ ರೀತಿಯಲ್ಲಿ ಮಾಡರ್ನೈಸೇಷನ್ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು 1983 ಒಂದು ಕಮಿಟಿಯನ್ನು ರಚನೆ ಮಾಡಿ ಮಾಡರ್ನೈಸೇಷನ್ಗೆ ಒಂದು ಟೆಕ್ನಿಕಲ್ ರೂಪರೇಷೆಗಳನ್ನು
ಕೊಟ್ಟು ಚಾಲನೆಯನ್ನು ಕೊಟ್ಟು ಕೆಲಸಗಳನ್ನು ಕೈಗೆತ್ತಿಕೊಳ್ತಕ್ಕಂಥ ಕೆಲಸ ಇವತ್ತು ಒಂದು ಕಾಲದಲ್ಲಿ ಮುಖ್ಯ ಕಾಲುವೆ ನೀರಾವರಿ ಪ್ರದೇಶ ಹೆಚ್ಚಿದ್ದಿಲ್ಲ, ನೀರಿನ ಬಳಕೆ ಕೂಡ ಕಡಿಮೆತ್ತು. ಅಂತಹ ಸಂದರ್ಭದಲ್ಲಿ ಕಾಲುವೆಗಳು ಹೊಡಿತು. ಇವತ್ತು ಒಂದೊಂದು ಹನಿ ನೀರಿಗೂ ಕೂಡ ನಾವು ಲೆಕ್ಕವನ್ನು ಹಾಕಬೇಕಾದಂಥ ಪರಿಸ್ಥಿತಿಯಲ್ಲಿ ಈ ಭಾಗದ ರೈತರ ಮುಖಂಡರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇದ್ದಾರೆ. ಇವತ್ತು ಎಡದಂಡೆ ನಾಲೆ ಮಾಡರ್ನೈಸೇಷನ್ ಆದಮೇಲೆ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಳಕೆ ಮಾಡಿಕೊಂಡು ನೀರಾವರಿ ಪ್ರದೇಶವು ಕೂಡ ಬಹಳಷ್ಟು ಆಗಿದೆ. ಮಾಡರ್ನೈಸೇಷನ್ ಆಗಿ ನೀರಿನ ಹೆಚ್ಚಿನ ಬಳಕೆ ಮಾಡಿದರೂ ಕೂಡ ಇನ್ನು 1 ಲಕ್ಷ ಹೆಚ್ಚು ಕಡಿಮೆ 25,000-30,000 ಎಕರೆ ಭೂಮಿ ಮಾರಿ ತಾಲೂಕು ಮತ್ತು ರೈತೂರು ತಾಲೂಕು ಬೇರೆ ಭಾಗದ ರೈತರಿಗೆ ನೀರು ಮುಕ್ತಾಯ ಕೂಡ ಹೋರಾಟಗಳು ಕೂಡ ಆಗಿದ್ದಾವೆ, ಕೂಡ ಆಗಿದೆ. ಇವೆಲ್ಲರಿಗೂ ಕೂಡ ಒಂದಿಲ್ಲ ಒಂದು ರೀತಿ ಅಡೆತಡೆಗಳು ಡ್ಯಾಮಿನಿಂದ ಮತ್ತು ಡ್ಯಾಮಿನ ಕಳವೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕಾಲುವೆಗಳಲ್ಲಿ ಕೆಲವು ಸಮಸ್ಯೆಗಳಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು 2 ಬೆಳೆಗಳಿಗೆ ನೀರನ್ನು ಹರಿಸತಕ್ಕಂಥ ಕೆಲಸ ಬಹಳ ವರ್ಷಗಳಿಂದ ಮಾಡಿದಾಗಿಯೂ ಕೂಡ ಕೆಲವೊಂದು ಜ್ವಲಂತ ಸಮಸ್ಯೆಗಳಿಗೆ ಇನ್ನ ಸರಿಯಾದ ನಿರ್ಣಯಗಳು ಮಾಡಕ್ಕಾಗಿದೆ. ಗೋಳಿನ ವಿಚಾರ ಬಂದಾಗ ಮುಂದೆ ಹನುಮನಗೌಡರು, ಚಾಮರಾಜ ಪಾಟೀಲ್ ಮಾತಾಡ್ತಾರೆ. ಎಲ್ಲ ವಿಷಯಗಳ ಬಗ್ಗೆ ಅವರು ಸಾಕಷ್ಟು ಅನುಭವ ಇದ್ದಾರೆ, ಅವರು ಮಾತಾಡ್ತಾರೆ. ಗೋಳಿನ ವಿಚಾರ ಬಂದಾಗ ಸರ್ಕಾರ ಮಟ್ಟದಲ್ಲಿ 2-3 ಸಲ ಟೆಂಡರ್ ಕರೆದಿದೆ. ಒಂದು ಕಡೆ ಗೋಳು ತೆಗೆದು ಡ್ಯಾಮ್ ಅನ್ನ 130 TMC ನೀರನ್ನು ಬಳಕೆ ಮಾಡೋದಕ್ಕೆ ಯಾವ ರೀತಿ ಆಗುತ್ತೆ ಅನ್ನೋ ಒಂದು ವಿಚಾರ. ಎರಡನೇ ವಿಚಾರ, ಡ್ಯಾಮ್ ಅನ್ನ ಇನ್ನೂ ಒಂದು 3-4 ಕಡೆ ಹೆಚ್ಚು ಮಾಡಿ ನೀರು ನಿಲ್ಲಿಸಿದ್ರೆ ಏನಾಗಬಹುದು ಮತ್ತು ನವಲಿ ಜಲಾಶಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಮಾಡಿದರೆ ಯಾವ ರೀತಿ ಆಗ್ಬೋದು ಅನ್ನೋ ಚಿಂತನೆ ಕೂಡ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಹಿಂದೆ ಅನೇಕ ಸರ್ಕಾರಗಳ ಬಗ್ಗೆ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ. ಈಗಿನ ಸರ್ಕಾರದಲ್ಲಿ ಕೂಡ ಚರ್ಚೆ ಆಗಿ ಈ ಒಂದು ಕೆಲವೊಂದು ವಿಚಾರಗಳು ಕೂಡ ಮಾಡಿ ಬೇರೆ ಬೇರೆ DPRಗಳನ್ನು ಕೂಡ ಮಾಡಿಸ್ತಕ್ಕಂಥ ಪ್ರಯತ್ನ ಇವತ್ತು ಸರ್ಕಾರ ಕೂಡ ಮಾಡಿದೆ. DPR ಕೂಡ ಹಿಂದೆ ಮಾಡಿದೆ 15-20-15 ವರ್ಷಗಳ ಹಿಂದೆ. ಅದಾದ ನಂತರ ಪುನಃ ಒಂದು 6 ವರ್ಷ ಆದ್ಮೇಲೆ ಇನ್ನೊಂದು DPR ಮಾಡಿಸಿ ಸುಮಾರು ಒಂದು 14 ಕೋಟಿ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ಒಂದು DPR ಮಾಡಿಸಿ ಆ DPR ಅನ್ನ ಮೊನ್ನೆ ಗೋಲ್ಡ್ ಮೀಟಿಂಗ್ ನಲ್ಲಿ ಕೂಡ ಅದನ್ನ ಪ್ಲೇಸ್ ಮಾಡಿದ್ದಾರೆ, ಚರ್ಚೆ ನಡೆದಿದೆ. ಅದು ಯಾವ ರೀತಿ ಇದೆ ಅಂದರೆ ಬರೀ ಒಂದೇ ಕೆರೆ ನವಲಿ ಹತ್ರ ಸುಮಾರು 30 TMC ಅಷ್ಟು ನೀರು ನಿಲ್ಲಿಸಬೇಕು. 9,000 ಕೋಟಿ ಅಂದಾಜು ಖರ್ಚು ಬರ್ಬೋದು. 26,000 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಬೇಕು ಆಗ್ಬೋದು ಅನ್ನೋ ಒಂದು DPR. ಅದಕ್ಕೆ 3 ರಾಜ್ಯಗಳು ಒಪ್ಪಿಗೆ ಬೇಕು. ಬೇಕಾಗ್ತಕ್ಕಂಥ ಅನುದಾನವನ್ನು ಕೂಡ ಸಂಬಂಧಪಟ್ಟ ಸರ್ಕಾರಗಳು ಎಷ್ಟೆಷ್ಟು ಪೋಷಣೆ ಅಷ್ಟೆಷ್ಟು ಅನುದಾನವನ್ನು ಕೊಟ್ಟು ನಿರ್ಧಾರ ಮಾಡಿ ನವಲಿ ಜಲಾಶಯಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದಂಥ ಅವಶ್ಯಕತೆ. ಈಗಾಗಲೇ ಈ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಆಂಧ್ರ ಮುಖ್ಯಮಂತ್ರಿಗಳ ಜೊತೆ ತೆಲಂಗಾಣ ಮುಖ್ಯಮಂತ್ರಿಗಳ ಜೊತೆ ಒಂದು ಸುತ್ತಿನ ಮಾತುಕತೆ ಆಗಿದೆ. ಅವರೆಲ್ಲ ಬೆಂಗಳೂರಿನಲ್ಲೇ ಬಂದಾಗ ಒಂದು ಸಭೆ ಮಾಡಿ ಕೂತ್ಕೊಂಡು ಚರ್ಚೆ ಮಾಡೋಣ ಅಭಿಪ್ರಾಯ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ವಿಚಾರವನ್ನು ಕೂಡ ಉಪಮುಖ್ಯಮಂತ್ರಿಗಳಾದಂಥ ಜಲಸಂಪನ್ಮೂಲ ಸಚಿವರು ನಾವು ಮುಂದೆ ಪ್ರಸ್ತಾವ ಮಾಡಿದಂಥ ಒಂದು ವಿಚಾರ. ಇನ್ನು ಬೋರ್ಡಿನಲ್ಲಿ ಕಾರ್ಯದರ್ಶಿಗಳು ಇರ್ತಾರೆ, ಮುಖ್ಯಮಂತ್ರಿಗಳಿಗೆಲ್ಲ ಜಲಸಂಪನ್ಮೂಲ ಸಚಿವರು. ಇದು ಬೋರ್ಡಿನಲ್ಲಿ ಅದರದೇ ಆದಂಥ ಡ್ರಾಫ್ಟ್ ರೂಲ್ಸ್ ಅನ್ನ ಕೇಂದ್ರ ಸರ್ಕಾರ ಮಾಡಿ ಸಂಪೂರ್ಣ ಬೋರ್ಡಿನ ಕಂಟ್ರೋಲ್ ಅನ್ನ ಕೇಂದ್ರ ಸರ್ಕಾರದ. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ವಿಚಾರಗಳು ಮುಂದಿರತಕ್ಕಂಥದ್ದು ಅತಿ ಶೀಘ್ರವಾಗಿ ಮಾಡ್ತಕ್ಕಂಥ ವಿಚಾರ. ಮೊದಲು 33 ಗೇಟ್ಗಳು, ಯಾಕಂದ್ರೆ ಹೋದ ಸಲ 19ನೇ ಗೇಟ್ ಬೆಳೆಸ್ಕೊಂಡು ಹೋಗಿ ಬಹಳಷ್ಟು ಅನಾಹುತ ಆಗ್ಬೋದಾಗಿತ್ತು. ಸುಧಾರಿತ
ದೇವರ ಒಂದು ಆಶೀರ್ವಾದದಿಂದ ಯಾವುದೇ ತೊಂದರೆ ಆಗದಂತೆ ರೈತರು ಬೆಳೆ ಹಾಕಿರ್ತಕ್ಕಂಥ ಬೆಳೆಗೆ ನೀರು ಬಂತು, ಮಳೆನೂ ಬಂತು ಮತ್ತು ಒಂದು ವಾರದೊಳಗನೆ ಸೆಟರ್ಸ್ ಕಷ್ಟಪಟ್ಟು ಸೆಟರ್ಸ್ ಅನ್ನು ಮುಗಿಸ್ತಕ್ಕಂಥ ಕೆಲಸವು ಕೂಡ ಆಯಿತು. ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ವರ್ಷ ನಮ್ಮ ಭಾಗದ ಎಲ್ಲ ಶಾಸಕ ಮಿತ್ರರು, ಪಕ್ಷಾತೀತವಾಗಿ ಲೋಕಸಭಾ ಸದಸ್ಯರು ಎಲ್ಲರೂ ಸೇರಿ ಸರ್ಕಾರದ ಮುಂದೆ ಒತ್ತಡ ಹಾಕಿ ಇಲ್ಲ ಸೆಟರ್ಸ್ಗಳು ಬದಲಾವಣೆ ಮಾಡಲೇಬೇಕು, ಇಲ್ಲಂದ್ರೆ ಮತ್ತೆ ಹಿಂದೆ 18 ಸಲ ತಾಳೆ ಹೊಡೆದು ರೈತರು ಹಾಳಾಗಿದ್ದರು. ಈಗ ಡ್ಯಾಮ್ ಸೆಟಲ್ಸ್ ಮಾಡಿದ್ರು ರೈತರಿಗೆ ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿದರೆ ಮುಖ್ಯಮಂತ್ರಿಗಳು ಕಾರ್ಯದರ್ಶಿಗಳು ಸೂಚನೆಯನ್ನು ಕೊಟ್ಟು ಬೋರ್ಡ್ ಮೀಟಿಂಗ್ನಾಗ ಅವೆಲ್ಲ ಪ್ರಸ್ತಾವನೆ ಮಾಡಿ ಅವರು ಒಪ್ಪಿದ್ರೆ ಎಲ್ಲರ ಕಲಿತು 3 ರಾಜ್ಯಗಳ ಕಾರ್ಯದರ್ಶಿಗಳು ಒಪ್ಪಿಗೆಟ್ಟು ಒಂದು ನಿರ್ಧಾರ ಮಾಡಿದರೆ ತೀರ್ಮಾನ ಮಾಡಿ ಅದಕ್ಕೆ ಎಷ್ಟು ಅನುದಾನ ಬೇಕು ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನಮ್ಮ ನೀರಾವರಿ ಕಾರ್ಯದರ್ಶಿಗಳು ಬೋರ್ಡಿನ ಸಭೆಯಲ್ಲಿ ಇವೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ನಿರ್ಧಾರ ಮಾಡಿ ಅವರು ಕೂಡ ಮೊದಲೇ ಇಂಟಿಮೇಟ್ ಮಾಡಿದ್ವಿ ಸಬ್ಜೆಕ್ಟ್ಗಳು ಚರ್ಚೆ ಮಾಡೋದಿದೆ, ತೀರ್ಮಾನ ಮಾಡಬೇಕಾಗುತ್ತೆ. ತಾವೆಲ್ಲ ನಿಮ್ಮ ಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ನೀರಾವರಿ ಸಚಿವರ ಜೊತೆಗೆ ಎಲ್ಲರ ಜೊತೆಗೆ ಚರ್ಚೆ ಮಾಡಿಕೊಂಡು ಈ ವಿಷಯದ ಬಗ್ಗೆ ತೀರ್ಮಾನ ಮಾಡಬೇಕಾಗುತ್ತೆ. ದಯವಿಟ್ಟು ನೀವೆಲ್ಲ ತಯಾರಾಗಿ ಬನ್ನಿ ಎಂಬ ಮೂರನೇ ತಾರೀಕು 6ನೇ ತಿಂಗಳು ಬೋರ್ಡಿನ ಒಂದು ಸಭೆ ಆಗಿದೆ. ಆ ಸಭೆಯಲ್ಲಿ ಎಲ್ಲವನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿದೆ. ಅದಾದ ನಂತರ ಈ ಸೆಟರ್ಸ್ಗಳು ಕರೀಬೇಕಾದ್ರೆ ಟೆಂಡರ್ ಕರೀಬೇಕು. 33 ಸೆಟರ್ಸ್ ಕುದಿಸಬೇಕಾದ್ರೆ ಟೆಂಡರ್ ಕರೆದು ಆ ಟೆಂಡರ್ ಅನ್ನು ಕೂಡ ಕರೆದು ಒಂದು ಗುಜರಾತ್ ಕಂಪನಿಗೆ 2 ಟೆಂಡರ್ ಆಗಿದೆ. ಸುಮಾರು 15 ತಿಂಗಳು ಕಾಲಾವಕಾಶ ಆ ಟೆಂಡರ್ ಮೇಲೆ ಅವರಿಗೆ ಕೊಟ್ಟಿದ್ದಾರೆ. 33 ಗೇಟ್ಗಳನ್ನು ಕುದಿಸಬೇಕಾದ್ರೆ ಅವರು ಟೆಂಡರ್ನಲ್ಲಿ ಇದು ಮಾಡಿದರು. ಗುಜರಾತ್ ಕಂಪನಿಯವರಿಗೆ ಹಾಗೆ 19ನೇ ಗೇಟಿಂದ ಅದೊಂದು ಟೆಂಡರ್ ಬೇರೆ ಕರೆದಿದ್ದು, ಮತ್ತು ಅದನ್ನು ಕರೆದಿದ್ದು 2ನೇ ನಂತರ 32 ಗೇಟಿದ್ದು ಟೆಂಡರ್ ಕರೆದಿದ್ದು. ಅದು ಕೂಡ ಮೊದಲನೇ ಟೆಂಡರ್ ಕರೆದು ಗದಗಿನಲ್ಲಿ ಈಗಾಗಲೇ ಅದು ಸೆಟರ್ಸ್ ಡಿಸೈನ್ ಮಾಡಿ ಆ ಸೆಟರ್ಸ್ ಮುಗಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿವೆ. ಇನ್ನು 33 ಸೆಟರ್ಗಳ ಬಗ್ಗೆ ಮನೆ ಬೋರ್ಡ್ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿಕೊಂಡು ನಿರ್ಧಾರ ಮಾಡಿ ಆ ಸರ್ಕಾರಗಳಿಗೆ ಇಂಟಿಮೇಟ್ ಮಾಡಿದ್ದಾರೆ ಏನು ಮಾಡಬೇಕು ಏನಿಲ್ಲ ಅಂತ. ಆ ಕಾರಣದಿಂದ ನಾಳೆ ICC ಸಭೆ ಕೂಡ 21ನೇ ತಾರೀಕು ಬೆಂಗಳೂರಿನಲ್ಲಿ ಈಗಿನ ಸುಗ್ಗಿ ಬೆಳೆ ನೀರಿನ ಬಗ್ಗೆ ಚರ್ಚೆ ಮಾಡಿಕೊಂಡು ಮತ್ತು ಬೋರ್ಡಿನಲ್ಲಿ ಹೇಳಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ನಾಳೆ 21ನೇ ತಾರೀಕಿಗೆ ಮಾಡಬೇಕಾಗಿದೆ. ಸೆಟರ್ಸ್ಗಳು ಯಾವ ರೀತಿ ಯಾವ ಸಮಯದಲ್ಲಿ ಕುಂದಿಸಬೇಕು, ಯಾವ ಸಮಯದಲ್ಲಿ ಯಾವ ಸುಗ್ಗಿ ಬೆಳೆಗೆ ನೀರೇನು ಕೊಡಬೇಕು, ಬೇಸಿಗೆ ಬೆಳೆಗೆ ನೀರೇನು ಕೊಡಬೇಕು, ಯಾವ ರೀತಿ ಏನೇನು ಮಾಡಬೇಕು ಅನ್ನೋದು ತೀರ್ಮಾನವನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆಯನ್ನು ಕರೆಯಲಾಗಿದೆ. ಇದು ಒಂದು ಸೆಟರ್ಸಿನ ಬಗ್ಗೆ ಮಾತಾಡ್ತಕ್ಕಂಥ ವಿಚಾರ. ಇನ್ನು ಒಂದು ವೇಳೆ ನಾಳೆ ಎಕನಾಮಿಕ್ ಕಟ್ ಆಫ್ ಡೇಟ್ ಹಾಕಿ ಟೆಂಡರ್ ಕರೆದು ಫೈನಲ್ ಮಾಡಿಟ್ಟಿದ್ದಾರೆ. ಇದು ಒಂದು ರಾಜ್ಯಕ್ಕೆ ಎಲ್ಲ ರೈತರು ಮುಖಂಡರು ನಾವೆಲ್ಲ ಅರ್ಥ ಮಾಡ್ತೀವಿ. ಒಂದೇ ರಾಜ್ಯದ ತೀರ್ಮಾನ ಇದು ಬೋರ್ಡಿನಲ್ಲಿ ಆಗಿರತಕ್ಕಂಥ 3 ರಾಜ್ಯಗಳ ಕಾರ್ಯದರ್ಶಿಗಳು ಸೇರಿ ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನ. ಆ ತೀರ್ಮಾನ ಎಲ್ಲ ನಮಗೆ ಸೀಮಿತವಾಗಿ ನೀರಿನ ಸುಗ್ಗಿ ಬೆಳೆಗೆ ಯಾವ ದಿನಾಂಕದಿಂದ ಯಾವ ದಿನಾಂಕಕ್ಕೆ ಯಾವ ತಿಂಗಳಿಂದ ಯಾವ ತಿಂಗಳಿಗೆ ಮತ್ತು ಬೇಸಿಗೆ ಬೆಳೆಗೆ ಏನು ಮಾಡಬೇಕು ಎಂಬ ವಿಷಯಗಳು ಚರ್ಚೆ ಮಾಡಿ ನಿರ್ಧಾರ ಮಾಡಬೇಕಾದಂಥ ತಮ್ಮೆಲ್ಲರ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ನಾಳೆ ICC ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ನಮ್ಮಲ್ಲಿ ತೀರ್ಮಾನ ಮಾಡಲಿಲ್ಲ. 3 ಜಿಲ್ಲೆಗಳ ಶಾಸಕರು, ಲೋಕಸಭಾ ಸದಸ್ಯರು, ಮಂತ್ರಿಗಳು, ಕಾರ್ಯದರ್ಶಿಗಳು ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಬೇಕಾದಂಥ ಅವಶ್ಯಕತೆ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ ಏನು ಈ ರೀತಿ ಕುಂದಿಸ್ತಾರೋ 21 ಸಲ ಕುಂದಿಸ್ತಾರೋ ಯಾವ ರೀತಿ ನಿರ್ಧಾರ ನಿರ್ಣಯಗಳು ಟೆಕ್ನಿಕಲಿ ಮಾಡ್ತಾರೆ ಅನ್ನೋದು ಇಂಜಿನಿಯರ್ಗಳ ಜೊತೆಗೆ ತಜ್ಞರ ಜೊತೆಗೆ ಬೋರ್ಡಿನ ಕಾರ್ಯದರ್ಶಿ ಜೊತೆಗೆ ಬೋರ್ಡಿನ ಇಂಜಿನಿಯರ್ ತಜ್ಞರ ಜೊತೆಗೆ ಮತ್ತು ನಮ್ಮ ನೀರಾವರಿ ಇಲಾಖೆಯ ತಜ್ಞರ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಆ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹೆಂಗ್ ಮಾಡಬೇಕು ಏನು ಮಾಡಬೇಕು ಕುಂತ್ಕೊಂಡು ತೀರ್ಮಾನ ಮಾಡಬೇಕಾದಂಥ
ಅವಶ್ಯಕತೆ ಇದೆ. ಯಾಕಂದ್ರೆ 33 ಬೋರ್ಡ್ ನಾವು ಒಂದು ವಾರಕ್ಕೆ ಇಡೋದನ್ನು 33 ಬೋರ್ಡ್ ಕುದಿಸ್ಬಿಟ್ಟ ಕನಿಷ್ಠ 200 ಒಂದು ವಾರ ಲೆಕ್ಕದ್ರೆ 210 230 ದಿವಸ ಬೇಕಾಗುತ್ತೆ ಕಂಟಿನ್ಯೂ ಆಗಿ ಕುದಿಸಿ. ಇದ್ರ ಪರಿಣಾಮ ಯಾವ ರೀತಿ ಬೀರುತ್ತೆ, ರೈತರ ಮೇಲೆ ಪರಿಣಾಮ ಬೀರುತ್ತೆ, ನೀರಿನ ಸಮಯ ಯಾವ ರೀತಿ ನಾವು ನಿಗದಿ ಮಾಡಬೇಕು, ಯಾವ ತಿಂಗಳಿಂದ ಯಾವ ತಿಂಗಳಿಗೆ, ಸುಗ್ಗಿಗೆ ಬೇಸಿಗೆ ಹೆಂಗ್ ಮಾಡಬೇಕು ಅನ್ನೋ ತೀರ್ಮಾನಗಳನ್ನ ಮಾಡ್ತಕ್ಕಂಥ ಬಹಳ ಜವಾಬ್ದಾರಿಯುತವಾದಂಥ ಕೆಲಸ ಎಲ್ಲರ ಮೇಲೆ. ಬರೇ ಇದು ಶಾಸಕರು, ಮಂತ್ರಿಗಳು, ಸರ್ಕಾರ ಅಂತೆಲ್ಲ ಪ್ರಶ್ನೆ ಇಲ್ಲ. ಈ ಕಾರ್ಯಕ್ರಮ ಇವತ್ತು ಪಕ್ಷಾತೀತ ಪಡೆದುಕೊಂಡು ನಮ್ಮ ಭಾಗದ ರೈತರ ಅನಿಸಿಕೆಗಳು ಏನಿರಬೇಕು ನಾಳೆವರೆಗೂ ನಾವು ಮಂಡನೆ ಮಾಡ್ತೇವೆ. ನಿಮ್ಮ ಅಭಿಪ್ರಾಯಗಳು ತಗೊಂಡು 2, 3, 4 ಬರ್ಬೋದು. 18 ಡಿವಿಷನ್ನಲ್ಲಿ ಒಂದು 5-6 ಅಕ್ಯುಪೇಟ್ಸ್ಗಳು ಬರ್ತಾರೆ, ಭಾಳ ದೊಡ್ಡವರು ಇದೆ. ಅವು ಕಲ್ಲಿನ ಕಟ್ಟಡಗಳು ಇದ್ದಾವೆಲ್ಲ. ಒಂದ್ಸಲ ಹೊಡೆದೋಗಿತ್ತು, ನೆನಪಿರ್ಬೋದು ನಿಮಗೆ. ನೋಡ್ರು ನಾವು ಎಲ್ಲರಲ್ಲೇ ಹುಸಿನ ಚೀಲ ಹಾಕಿ 3 ತಿಂಗಳು ನೀರು ಕೊಟ್ಟಂತ ಉದಾಹರಣೆ ಇದೆ. ಸ್ಟ್ರಕ್ಚರ್ಗಳು, ಅಕ್ಯುಪೇಟ್ಸ್ಗಳು ಅವೆಲ್ಲವೂ ಕೂಡ ಈ ಸ್ಕೀಮ್ನಲ್ಲಿ ಇಂಪಾಕ್ಟ್ ಸೇರಿಸಿ ಒಂದ್ ಕಡೆ ಸ್ಟ್ರಕ್ಚರು, ಒಂದ್ ಕಡೆ ಕಾಲುವೆ ವ್ಯವಸ್ಥೆ, ಇನ್ನೊಂದು ಕಡೆ ಆ ಮೇಲ್ಭಾಗದಲ್ಲಿ ಬರ್ತಕ್ಕಂಥ 2 ಚಿಕ್ಕ ತೆರೆಗಳಿದ್ದಾವೆ, ಸಣ್ಣಪುರ ಕೆರೆ, ಇನ್ನೊಂದು ಮಲಾಪುರ. ಅದಕ್ಕೂ ಕೂಡ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬೇಕು ಎಂಬ ವಿಚಾರದಲ್ಲಿ ಒಂದು ಕಡೆ ಸೆಟ್ರಸ್ಸು, ಇನ್ನೊಂದು ಕಡೆ ಅಕ್ಯುಪೇಟ್ಸ್ಗಳು ಮತ್ತು ಕಲ್ವರ್ಟ್ಸ್ಗಳು ರಿಪೇರಿ, ಒಂದು ಕಡೆ ಔಟ್ಲೆಟ್ಸ್ಗಳು ರಿಪೇರಿ, ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಇವತ್ತಿನ ಈ ಸಭೆಯಲ್ಲಿ ನಾವು ನಿಮ್ಮ ಸಲಹೆಗಳನ್ನು ಪಡೆದುಕೊಂಡು